ಮಂಡ್ಯ ನಗರದಲ್ಲಿರುವ ಗಾಂಧಿ ಭವನದಲ್ಲಿ ನೂತನವಾಗಿ ಆರಂಭಗೊಂಡ ಕರ್ನಾಟಕ ಕಲಾವಿದರ ಪತ್ತಿನ ಸಹಕಾರ ಸಂಘ ನಿಯಮಿತ ಆಯೋಜಿಸಿದ್ದ ಪ್ರಥಮ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾ. ಜಯಪ್ರಕಾಶ್ ಗೌಡ ಅವರು, ನಿತ್ಯ ಸಚಿವ ಕೆ.ವಿ. ಶಂಕರೇಗೌಡ ಅವರ ಬಹುದೊಡ್ಡ ಹೆಬ್ಬಯಕೆ ಮಂಡ್ಯ ಜಿಲ್ಲೆಯ ಕಲಾವಿದರ ಒಗ್ಗೂಡಿಸುವಿಕೆ 40 ವರ್ಷಗಳ ಬಳಿಕ ಇದೀಗ ಸಾಧ್ಯವಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರ ಸಂಘ ಅತ್ಯವಶ್ಯಕವಿದೆ. ಅಂಜಿನ ಕಾಲದಲ್ಲಿ ಭಗವಾನ್ ಬುದ್ಧರು ಸಂಘದ ಮೂಲಕ ಎಲ್ಲವನ್ನೂ ಸಾಧಿಸಿಕೊಳ್ಳಬಹುದು ಎಂದು ಮಾರ್ಗ ಸೂಚಿಸಿದ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ಎಲ್ಲರೂ ಸಾಗಬೇಕಿದೆ ಎಂದು ಸಲಹೆ ನೀಡಿದರು. ಒಂದು ಪ್ರದೇಶವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಈ ಪ್ರದೇಶದ ಒಂದು ಪ್ರದೇಶದ ಆಸ್ತಿ ಅಂದರೆ ಯಾರು ಅಂದರೆ ಕಲಾವಿದರು, ಲೇಖಕರು, ಕಲಾವಿದರು ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಿಜವೂ ಕೂಡ ಹೌದು. ರಾಜ್ಕುಮಾರ್ ಅವ್ರ ನ್ಯಾಯ ಕೊಡ್ತೀವಿ ನಾವು. ಬಿರ್ಲಾ, ಟಾಟಾ, ಅದಾನಿ ಮುಂತಾದವರ ಜೊತೆಯಲ್ಲಿಯೇ ರಾಜ್ಕುಮಾರ್ ಅವರ ಹೆಸರು ಕೂಡ ನಾವು ಹೇಳ್ತೇವೆ. ರಾಜ್ಕುಮಾರ್ ಕೂಡ ಅಷ್ಟೇ ಗೌರವವನ್ನು ನಾವು ಕೊಡ್ತೇವೆ. ಒಬ್ಬ ದೊಡ್ಡ ಅವರ ಶ್ರೀಮಂತಿಕೆ ಎಷ್ಟಿತ್ತು ಮಾಡಿದ್ರೆ ಅವರ ಕಲಾ ನೈಪುಣ್ಯತೆಯನ್ನು ಕುರಿತು ನಾವು ಮಾತಾಡ್ತೇವೆ. ಇಂತಹ ಕಲಾವಿದರಿಗೆ ತೊಂದರೆಯಾದಾಗ ಸಹಾಯ ಮಾಡ್ತಕ್ಕಂಥ ಯಾರು ಅನ್ನುವಂಥ ಪ್ರಶ್ನೆಯನ್ನು ಅವರು ಹಾಕೊಳ್ತಾ ಇರ್ತಾರೆ ಯಾವಾಗ. ನಾನು ಕೂಡ ಜೊತೆಯಲ್ಲಿ ಯೋಚನೆ ಮಾಡ್ತೇನೆ, ಹೌದಲ್ಲ. ಊಟ ಬಟ್ಟೆಯಲ್ಲಿ ನಿಂತ ನಿಲುವಿನಲ್ಲಿ ಗಂಟೆ ಹಾಡುವಂಥ ಕಲಾವಿದರಿದ್ದಾರೆ. ಕೆಲವರು ಸಹಜ ಕಲಾವಿದರು, ಕೆಲವರು ತಯಾರಾದಂಥ ಕಲಾವಿದರು. ನಮ್ಮ ಚಿತ್ರಣ ಪಾಠದಲ್ಲಿ ಗಿರಿಯಮ್ಮ ಅಂತ ಒಬ್ಬರು ಸೋಮನೆ ಹಾಡಿದ ನೀನು ಹಾಡುವುದು ಸಾಕು, ನೀನು ಹಾಡಮ್ಮ ಹೇಳ್ತಿದ್ದೀನಿ ಸರ್. ಸಾಗಾಯಿತು ಬಿಡುವುದರವರೆಗೂ ಬಿಡ್ತಿರ್ಲಿಲ್ಲ. ಕಮಿಟಿಯ ಕಲಾವಿದರಿದ್ದಾರೆ, ಅದ್ಭುತವಾದಂಥ ಕಲಾವಿದರು. ನೆನ್ನೆ ಇವತ್ತು ನನಗೆ ದುಃಖಾಯಿತು, ಗೊತ್ತಿರಲಿಲ್ಲ. ಮುಂಡಳಿಯ ಗೋರೆಯ ಕಮಿಟಿಯ ಕಲಾವಿದನಾಗಿ ರೂಪುಗೊಂಡಿದ್ದ ಅವನ ಅನೇಕ ಜನ ವಿದ್ಯಾರ್ಥಿಗಳಿಗೆ ಕಲಿಸಿದ್ದ. ಅಂತಹ ಅಮೋಘವಾಗಿರ್ತಕ್ಕಂಥ ಕಲಾವಿದರು ನಮ್ಮಲ್ಲಿದ್ದಾರೆ. ವೇದಿಕೆಯಲ್ಲಿ ಮುಖ್ಯ ಪ್ರವರ್ತಕ ಡಿಪಿ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ. ಬಿವಿ ನಂದೀಶ್ ಹಾಜರಿದ್ದು, ಪ್ರವರ್ತಕರಾದ ಕಾರಸವಾಡಿ ಕೆಎನ್ ಮಹದೇವ, ಕೀಲಾರ ಕೆಜೆ ಸುರೇಶ್, ಕಾಳೇನಹಳ್ಳಿ ಮಂಜುನಾಥ್, ತಾವರಗೆರೆ ಬಾಯಕ ಶ್ರೀಧರ್, ಗಾಮನಹಳ್ಳಿ ಗಾಯಕ ಸ್ವಾಮಿ, ಆಲದಹಳ್ಳಿ ಮಂಜುಳಾ, ಹಾರೋಹಳ್ಳಿ ಎಚ್ಆರ್ ಧನ್ಯಕುಮಾರ್, ಬೇವಿನಕುಪ್ಪೆ ಭಾರತಿ, ತಳಗವಾದಿ ಟಿಸಿ ಸವಿತಾ, ಕೋರೆಗಾಲ ಕೆಜಿ ರಮೇಶ್, ಅಣೆಚನ್ನಾಪುರ ಸಿಎನ್ ಮಂಜೇಶ್, ಚಾಕನಕೆರೆ ಚಂದ್ರನಾಯಕ್, ಅರೆಚಾಕನಹಳ್ಳಿ ಡಾ. ಸಿ ಸುಂದರೇಶ್, ಚಿಕ್ಕರಸಿನಕೆರೆ ಸಿಎಸ್ ಕುಮಾರ್ ಹಾಜರಿದ್ದರು.